ಪ್ರಿಯ ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಪರವಾಗಿ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಸುಸ್ವಾಗತ. ಇವತ್ತು ಮಧುಮೇಹದ ಬಗ್ಗೆ, ಅಂದರೆ ನಾವೆಲ್ಲ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ, ಸಿಹಿಮೂತ್ರ ರೋಗ ಅಂತೇಳಿ ಕೇಳ್ತಾ ಇರ್ತೇವೆ. ಇಂಗ್ಲೀಷ್ನಲ್ಲಿ ನಿಮ್ಗೆ ಗೊತ್ತು ಡಯಾಬಿಟಿಸ್ ಅಂಥೇಳಿ. ಅದ್ರ ಬಗ್ಗೆ ಎಷ್ಟೋ ವಿಚಾರಗಳನ್ನ ಮುಂಚೆಯಿಂದ ಕೇಳ್ತಾ ಇದ್ದೀವಿ. ಆದರೆ ಯಾವುದು ಸರಿ ಯಾವುದು ತಪ್ಪು ಇದು ನಮಗಿನ್ನೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಾವು ಸರಿಯಾಗಿ ಅದನ್ನು ತಿಳಿದಂಥ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರ ಸಂಪರ್ಕ, ಅವರಿಂದ ಮಾಹಿತಿ ತೆಗೆದುಕೊಳ್ಳದೆ ಹೋದರೆ ಅನಾಹುತಗಳೇ ಜಾಸ್ತಿ. ಯಾಕೆಂದರೆ ನಾವು ಸ್ವಯಂ ವೈದ್ಯ ಬೇರೆ ಮಾಡ್ಕೊಂಡ್ಬಿಡ್ತೀವಿ, ಇದಂಗೆ ಸಕ್ಕರೆ ರೋಗ ಇದೆ, ಹಾಗೆ ಹಿಂಗೆ ಮಾಡಿದ್ರೆ ಬರೋದಿಲ್ಲ ಅಂತೇಳಿ. ಆದರೆ ಅದಕ್ಕೆ ನಿರ್ದಿಷ್ಟವಾದ ಕೆಲವು ಕ್ರಮಗಳಿವೆ. ಮಾಹಿತಿ ಕೊಡ್ತಂಥ ಡಾಕ್ಟರ್ಗಳು ಅದನ್ನೆಲ್ಲ ಹೇಳ್ತಾರೆ ಹೇಗೆ ಅದನ್ನು ನಿರ್ವಹಿಸಬೇಕು ಅಂಥೇಳಿ. ಇವತ್ತು ನಾವು ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಮೂಲಕ ಈ ಮಧುಮೇಹದ ಮಾಹಿತಿ ಬಗ್ಗೆ ಒಂದಿಷ್ಟು ತಿಳ್ಕೊಡ್ಲಿಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮಧುಮೇಹ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಶಿವಮೊಗ್ಗದ ಲಕ್ಷ್ಮೀ ನರ್ಸಿಂಗ್ ಹೋಮ್ನಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಡಾಕ್ಟರ್ KR ರವೀಶ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟ್ರೇ, ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಪರವಾಗಿ ನಮಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ನಮ್ಮ ಸಾರ್ವಜನಿಕರಲ್ಲಿ ಮಧುಮೇಹ, ಡಯಾಬಿಟೀಸ್, ಸಕ್ಕರೆ ರೋಗ ತಮಾಷೆಗೂ ಹೇಳ್ತಾರೆ ಶುಗರ್ ಫ್ಯಾಕ್ಟ್ರಿ ಆಗಿಬಿಟ್ಟಿದ್ದೀನಿ ಅಂತೇಳಿ. ಹಾಗಂದ್ರೆ ಏನು ಡಾಕ್ಟರ್, ಸ್ವಲ್ಪ ತಿಳಿಸ್ಕೊಡಿ. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇದು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆಯ ತೊಂದರೆಯಿಂದ ಬರ್ತದೆ. ಇದು ಕಾರ್ಬೋಹೈಡ್ರೇಟ್ನ ಮೆಟಬಾಲಿಸಮ್ನ ತೊಂದರೆಯಿಂದ ಬಂದು ನಂತರ ಪ್ರೋಟೀನ್, ಕೊಬ್ಬು ಈ ಎಲ್ಲ ಮೆಟಬಾಲಿಸಮ್ಗೂ ತೊಂದರೆಯನ್ನು ತಂದುಕೊಳ್ತದೆ. ಇದರಲ್ಲಿ ಮುಖ್ಯವಾಗಿ ಇನ್ಸುಲಿನ್ನ ಕೊರತೆ ಅಥವಾ ಇನ್ಸುಲಿನ್ನ ಕಾರ್ಯಕ್ಕೆ ಸಮರ್ಪಕವಾಗಿ ಕೆಲಸ ನಡೆಸಲು ತೊಂದರೆ ಇರ್ತದೆ. ಇದರಿಂದಾಗಿ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ತಾ ಹೋದಾಗೆ ಇದು ಬೇರೆ ಬೇರೆ ಅಂಗಾಂಗಗಳಲ್ಲಿ ಇತರ ವಸ್ತುಗಳ ಜೊತೆಗೆ ಸೇರಿಕೊಂಡು ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣ ಆಗ್ತದೆ. ಇದು ಕಣ್ಣಿನಿಂದ ಹಿಡಿದು ಕಾಲ ತುದಿವರೆಗೆ ಇರ್ಬೋದು. ಈ ಎಲ್ಲ ಅಂಗಾಂಗಗಳಿಗೂ ಹೆಚ್ಚಿರುವ ಸಕ್ಕರೆಯಿಂದಾಗಿ ತೊಂದರೆ ಆಗ್ತಾ ಬರ್ತದೆ. ಹಾಗಾಗಿ ಇದನ್ನು ಸಕ್ಕರೆ ಕಾಯಿಲೆ, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ನ ದೋಷದಿಂದಾಗಿ ಆಗ್ತಕ್ಕಂಥ ಒಂದು ಕಾಯಿಲೆ ಅಂತ ಹೇಳ್ತೇವೆ. ಒಂದು ಪುಟ್ಟ ಪ್ರಶ್ನೆ ಡಾಕ್ಟ್ರೆ, ಮೆಟಬಾಲಿಸಮ್ ಅನ್ನೋ ಒಂದು ಪದವನ್ನ ತಾವು ಉಪಯೋಗ ಮಾಡಿದ್ರೆ ಹಾಗಂದ್ರೆ ಏನು ಅಂತ ಹೇಳಿ. ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆ ಅಂದರೆ ಇದರಲ್ಲಿ ನಮ್ಮ ಆಹಾರ ಪದಾರ್ಥ ಬಂತು, ಆಹಾರ ಸೇವನೆ, ಅದು ಜೀರ್ಣವಾಗೋದು ಬಂತು, ಜೀರ್ಣ ಆಗಿ ಕರುಳಿನಿಂದ ರಕ್ತಗತವಾಗೋದು, ರಕ್ತಕ್ಕೆ ಪ್ರವೇಶ ಪಡಿತದೆ, ರಕ್ತದಲ್ಲಿ ಅದರ ಸಾಗಾಟ ನಡೀತದೆ. ರಕ್ತದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಯಾವುದೇ ಅಂಗಾಂಗದಲ್ಲಿ ಚಟುವಟಿಕೆ ನಡೀತಾ ಇದ್ರೆ ಅಲ್ಲಿಗೆ ಅದು ಸಪ್ಲೈ ಆಗ್ತದೆ. ಅಥವಾ ಯಾವುದೇ ಚಟುವಟಿಕೆ ನಡೀದೇ ಇದ್ರೆ, ವಿಶ್ರಾಂತಿಯಲ್ಲಿದ್ದರೆ ಮನುಷ್ಯ, ಆಗ ಅದು ಸ್ಟೋರ್ ಹೌಸ್, ನಮ್ಮ ದೇಹದಲ್ಲಿ ಸ್ಟೋರ್ ಹೌಸ್ ಅಥವಾ ಉಗ್ರಾಣಗಳಿದ್ದಾವೆ. ನಮ್ಮದು ದೇಹದ ಸ್ಟೋರ್ ಹೌಸ್ಗಳಂದ್ರೆ ಮೊದಲನೇದು ಪಿತ್ತಜನಕಾಂಗ, ಎರಡನೇದು ಸ್ನಾಯುಗಳು, ಮೂರನೇದು ಕೊಬ್ಬು. ಈ ಅಂಗಾಂಗಗಳಲ್ಲಿ ಹೋಗಿ ಅದು ಶೇಖರವಾಗ್ತದೆ. ಈ ಎಲ್ಲವನ್ನು ಒಟ್ಟಾರೆಯಾಗಿ ಆಹಾರ ಸೇವನೆ, ಜೀರ್ಣ ಆಗೋದು, ರಕ್ತದಲ್ಲಿ ಸಾಗಾಟ ಅಥವಾ ಉಗ್ರಾಣದಲ್ಲಿ ಶೇಖರಣೆ, ಹಾಗೆ ಜೀವಕೋಶಗಳಿಗೆ ಅಗತ್ಯ ಬಿದ್ದಲ್ಲಿ ಅಲ್ಲಿಗೆ ಹೋಗಿ ಶಕ್ತಿಯ ಪೂರೈಕೆ ಆಗೋದು. ಈ ಎಲ್ಲವನ್ನು ನಾವು ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆ ಅಂತ ಹೇಳ್ತೀವಿ. ಅಂದರೆ ನಾನು ಸಾಮಾನ್ಯವಾಗಿ ಒಂದು ಅರ್ಥ ಮಾಡ್ಕೊಳ್ಳೋ ಅಭಿಪ್ರಾಯ ಹೇಳ್ತೀನಿ. ನೀವು ಹೇಳೋ ಪ್ರಕಾರ ನಾವು ಸೇವಿಸಿದ ಆಹಾರ ಅದು ಜೀರ್ಣ ಆಗಿ ಮತ್ತೆ ಅದು ಇಂಧನವಾಗಬೇಕಂದ್ರೆ ನಮ್ಮ ಶಕ್ತಿಯನ್ನು ಕೊಡಬೇಕು. ಆ ಶಕ್ತಿ ಆಗುವ ಕ್ರಿಯೆಯಲ್ಲಿ ಏನಾದರೂ ಕೊರತೆ ಆದರೆ, ಅಥವಾ ಇನ್ಸುಲಿನ್ ಕೊರತೆನೋ ಅಥವಾ ಅದಕ್ಕೆ ಬೇಕಾದ ಪಿತ್ತರಸದ ಕೊರತೆನೋ ಆದರೆ ಬಹುಶಃ ಈ ಒಂದು ಕಂಪ್ಲೇಂಟ್ ಬರುತ್ತಾ, ಮೆಟಬಾಲಿಕ್ ಕಾಯಿಲೆಗಳು ಬರ್ತವೆ. ಈಗ ಸಕ್ಕರೆ ಅಂಶ ಅಂತ ಹೇಳಿದ್ರಿ, ಅದು ಇದ್ರೆ ಏನಾಗುತ್ತೆ ಅಂತ. ಈಗ ನಾವು ನೋಡ್ಕೊಂಡ ಹಾಗೆ ಸಕ್ಕರೆ ನಮಗೆ ಪ್ರಾಥಮಿಕವಾಗಿ ನಮ್ಮ ದೇಹದ ಚಟುವಟಿಕೆಗಳಿಗೆ ಶಕ್ತಿಯ ಮೂಲ. ಇದು ಜೀವಕೋಶಗಳಿಗೆ ನಿರಂತರವಾಗಿ ಸಪ್ಲೈ ಆಗ್ತಾನೆ ಇರ್ತದೆ. ಗ್ಲೂಕೋಸ್ ನಮಗೆ ಸುಲಭವಾಗಿ ಸಿಗ್ತದೆ, ಕಾರ್ಬೋಹೈಡ್ರೇಟ್ ನಮ್ಮ ಪ್ರಾಮುಖ್ಯ ಆಹಾರ. ಜೀವಕೋಶದಲ್ಲಿ ಇದು ಇಂಧನವಾಗಿ ಪರಿವರ್ತನೆಯಾಗಿ ಚಟುವಟಿಕೆಗಳಿಗೆ ಸಹಾಯ ಮಾಡ್ತದೆ. ಚಟುವಟಿಕೆ ಅಂದ್ರೆ ಯಾವುದೇ ಎಕ್ಸ್ಟ್ರಾ ದೈಹಿಕ ಚಟುವಟಿಕೆ ಇಲ್ಲದೆ ಇರ್ಬೋದು. ನಾವು ರೆಸ್ಟ್ ಅಲ್ಲಿ ಇದ್ದಾಗಲೂ ಕೂಡ ನಮ್ಮ ದೇಹದಲ್ಲಿ ನಿರಂತರವಾಗಿ ಅನೇಕ ಚಟುವಟಿಕೆಗಳು ನಡೀತಾ ಇರ್ತವೆ. ಉದಾಹರಣೆಗೆ ಹೇಳುವುದಾದ್ರೆ ಹೃದಯದ ಬಡಿತ ಇರ್ಬೋದು, ಮೂತ್ರಜನಕಾಂಗದ ಕೆಲಸ ಇರ್ಬೋದು, ಜೀರ್ಣಾಂಗ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಳ್ತಾ ಇರ್ತದೆ. ಬಹಳ ಟೆನ್ಷನ್ನಲ್ಲಿ ಇದ್ದೇವೆ ಅಂದರೆ ಮೆದುಳಿನಲ್ಲಿ ಕೆಲಸ ನಡೀತಾ ಇರ್ತದೆ. ಇದಕ್ಕೆಲ್ಲ ಶಕ್ತಿಯ ಪೂರೈಕೆ ಬೇಕು. ಶಕ್ತಿಯ ಪೂರೈಕೆ ಆದಾಗ ಮಾತ್ರ ಅದು ಆ ಕೆಲಸವನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಸಾಧ್ಯ. ಇದು ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಗ್ಲೂಕೋಸ್ ಅಥವಾ ಸಕ್ಕರೆಯಿಂದ ಬರ್ತದೆ. ಈ ಸಕ್ಕರೆ ನಮ್ಮ ದೇಹದಲ್ಲಿ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಆರೋಗ್ಯಕರ ಸಹಜ ಸ್ಥಿತಿಯಲ್ಲಿ
ನಿರಂತರವಾಗಿ ದೇಹನೇ ಕಾಪಾಡಿಕೊಂಡು ಹೋಗ್ತದೆ. ಇದರಲ್ಲಿ ಇನ್ಸುಲಿನ್ ಪಾತ್ರ ಬಹಳ ದೊಡ್ಡದು. ಇನ್ಸುಲಿನ್ ದೇಹದ ಜೀವಕೋಶಗಳ ಬಾಗಿಲನ್ನು ತೆರೆದು ಗ್ಲೂಕೋಸ್ ಅನ್ನ ಒಳಗೆ ಸೇರಿಸಲಿಕ್ಕೆ ಅನುವು ಮಾಡಿಕೊಡ್ತದೆ. ಅಲ್ಲಿ ಅದು ಇಂಧನವಾಗಿ ಬಳಕೆ ಆಗ್ತದೆ. ಇನ್ಸುಲಿನ್ ಕೊರತೆ ಇದ್ರೆ ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ಇನ್ಸುಲಿನ್ ಕೆಲಸಕ್ಕೆ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧದ ಪರಿಸ್ಥಿತಿ ದೇಹದಲ್ಲಿ ನಿರ್ಮಾಣ ಆಗಿದ್ರೆ ಆಗ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚುತ್ತಾ ಹೋಗ್ತದೆ. ಇದು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚುತ್ತಾ ಹೋದ ಹಾಗೆ ಮೂತ್ರಜನಕಾಂಗ ಆದಷ್ಟು ಗ್ಲೂಕೋಸ್ ಅನ್ನು ಒಳಗೆ ಹಿಡಿದಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಅದ್ರ ಕೆಲಸನೇ ಅದು. ಸಾಮಾನ್ಯವಾಗಿ ಮೂತ್ರದಲ್ಲಿ ಸಕ್ಕರೆ ಅಂಶ ಎಂದಿಗೂ ಕಾಣೋದಿಲ್ಲ. ಸಕ್ಕರೆ ಕಾಯಿಲೆಯಲ್ಲಿ ಏನಾಗ್ತದೆ, ಒಂದು ಮಿತಿಯನ್ನು ದಾಟಿ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾಗ್ತಾ ಹೋದ ಹಾಗೆ ಮೂತ್ರಜನಕಾಂಗದ ಕೆಪಾಸಿಟಿ ಅಥವಾ ಅದರ ಸಾಮರ್ಥ್ಯವನ್ನು ಮೀರಿ ಹೋದಾಗ ಅದು ಮೂತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಶುರುವಾಗ್ತದೆ. ಇದು ಅದಕ್ಕೆ ಸಿಹಿಮೂತ್ರ ಕಾಯಿಲೆ ಎಂಬ ಹೆಸರಿಗೆ ಕೂಡ ಕಾರಣ. ಈಗ ಸಕ್ಕರೆ ಅಂಶ ಯಾವ ಮಟ್ಟದಲ್ಲಿ ಅಳಿತೀರಾ, ಅದಕ್ಕೊಂದು ಅಳತೆಯ ಮಾನ ಏನು ಅಂತ ಹೇಳಿ? ಸಾಮಾನ್ಯವಾಗಿ ನಾವು ಹೇಳುವುದು ಖಾಲಿ ಹೊಟ್ಟೆಯಲ್ಲಿ, ಅಂದ್ರೆ ಯಾವುದೇ ಆಹಾರ ಸೇವನೆ ಇಲ್ಲದೆ ಬೆಳಗ್ಗೆ ಅಂತ ಇಟ್ಕೊಳ್ಳೋಣ. ಬೆಳಗ್ಗೆ ಇದು ಸಾಮಾನ್ಯವಾಗಿ 70 ರಿಂದ 110 ಮಿಲಿಗ್ರಾಮ್ನ ರೇಂಜ್ ನಲ್ಲಿ ಇರ್ತದೆ. 70 ರಿಂದ 110. ಆಹಾರ ಸೇವನೆಯ 2 ಗಂಟೆಯಲ್ಲಿ ಇದು ಒಂದು 80 ರಿಂದ 140 ಮಿಲಿಗ್ರಾಮ್ ವರೆಗೆ ಇರ್ತದೆ. ಈ ರೇಂಜ್ ಅಥವಾ ವ್ಯಾಪ್ತಿಯಲ್ಲಿ ದೇಹ ನಿರಂತರವಾಗಿ ಆರೋಗ್ಯವಂತ ಮನುಷ್ಯನಲ್ಲಿ ಇದನ್ನ ಕಾಯ್ದುಕೊಂಡೇ ಬರ್ತದೆ. ಅದಕ್ಕೆ ಬೇಕಾಗ್ತಕ್ಕಂಥ ಹಾರ್ಮೋನ್ಗಳು, ಕಿಣ್ವಗಳು, ಎಂಜೈಮ್ಸ್ಗಳು ನಮ್ಮ ದೇಹದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೆ. ಇದು ನಿರ್ದಿಷ್ಟವಾಗಿ ಇಷ್ಟು ಮಟ್ಟದಲ್ಲಿ ಇರಬೇಕು ಅಂತ ಹೇಳಿ, ಅಕಸ್ಮಾತ್ ಜಾಸ್ತಿ ಆದ್ರೆ ಏನಾಗುತ್ತೆ ನಮ್ಮ ದೇಹಕ್ಕೆ ಅಂತ? ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಜಾಸ್ತಿ ಆದಾಗ ಈಗಾಗಲೇ ನೋಡ್ಕೊಂಡ ಹಾಗೆ ಅದು ಬೇರೆ ಬೇರೆ ವಸ್ತುಗಳ ಜೊತೆಗೆ ಸೇರಿ ಗ್ಲೂಕೋಸ್ ಡೈರೆಕ್ಟ್ ಆಗಿ ಗ್ಲೂಕೋಸ್ ನಿಂದಾನೇ ತೊಂದರೆ ಆಗ್ತದೆ. ಅದನ್ನ ಗ್ಲೂಕೋಸ್ ಟಾಕ್ಸಿಸಿಟಿ ಅಂತ ಹೇಳ್ತೇವೆ. ಹಾಗೇನೆ ಗ್ಲೂಕೋಸ್ ಬೇರೆ ಬೇರೆ ವಸ್ತುಗಳೊಟ್ಟಿಗೆ ರಕ್ತದಲ್ಲಿ ಸೇರ್ಕೊಂಡು ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗಿ ಅಲ್ಲಿ ಶೇಖರಣೆಯಾಗಿ ಆ ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣವಾಗ್ತದೆ. ಅಂಗಾಂಗಗಳು ನಿಷ್ಕ್ರಿಯ ಮಾಡಕ್ಕೆ ಪ್ರಯತ್ನ ಆಗುತ್ತೆ. ಇದು ಅಂಗಾಂಗಗಳು ಹಾಳಾಗ್ತಾ ಹೋಗ್ತವೆ. ಜಾಸ್ತಿ ಆದ್ರೆ ಇದೇ ಒಂದು ದುಷ್ಪರಿಣಾಮ ಅಂತ ಹೇಳ್ತೀರಾ? ತೊಂದರೆ. ಸಕ್ಕರೆ ಪ್ರಮಾಣ ಜಾಸ್ತಿ ಆದ್ರೆ ದುಷ್ಪರಿಣಾಮ ಬಗ್ಗೆ ಹೇಳಿದ್ರೆ ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ, ಕಡಿಮೆ ಆದ್ರೆ ಒಂದು ಪಕ್ಷ ಅದು ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ? ಸಕ್ಕರೆ ಕಾಯಿಲೆ, ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆದ್ರೆ ನಮಗೆ ವಿಪರೀತ ಹಸಿವು, ಆಯಾಸ, ಸುಸ್ತು, ಹಾಗೆ ತುಂಬಾ ಹಸಿವಿನ ಸಿಗ್ನಲ್ ಮೆದುಳಿಗೆ ಹೋಗಿ ಜಾಸ್ತಿ ತಿನ್ಬೇಕು ಅಂತ ವ್ಯಕ್ತಿಗೆ ಅನಿಸ್ತದೆ. ಸಕ್ಕರೆ ಕಡಿಮೆ ಆಗ್ತಾ ಹೋದಾಗ 70 ಮಿಲಿಗ್ರಾಮ್ಗಿಂತ ಕಡಿಮೆ ಆದ್ರೆ ಮೆದುಳಿಗೆ ಗ್ಲೂಕೋಸ್ ತುಂಬಾ ಪ್ರಾಥಮಿಕವಾಗಿ ಶಕ್ತಿಯ ಮೂಲ, ತುಂಬಾ ಪ್ರೀತಿಯ ಆಹಾರ. ಮೆದುಳಿಗೆ ಬೇರೆ ಸಿಗ್ನಲ್ ಹೋಗಿ ಅದು ಹಸಿವನ್ನ ಪ್ರಚೋದಿಸ್ತದೆ. ಆಗ ವ್ಯಕ್ತಿಗೆ ತುಂಬಾ ಹಸಿವೆ ಆಗ್ತದೆ. ಆಹಾರ ಲಭ್ಯ ಇದ್ರೆ ಆತನಿಗೆ ಆಹಾರ ಸೇವನೆ ನಡೀತದೆ. ಆಹಾರ ಲಭ್ಯ ಇಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಆಗ್ಲೇ ಉಗ್ರಾಣಗಳಿದ್ದಾವೆ. ಉಗ್ರಾಣಗಳಲ್ಲಿ ಕಾರ್ಬೋಹೈಡ್ರೇಟ್ ಶೇಖರಣೆ ಆಗಿದೆ, ಪ್ರೋಟೀನ್ ಇದೆ, ಕೊಬ್ಬಿದೆ. ಅಲ್ಲಿಂದ ಅದು ಗ್ಲೂಕೋಸ್ ಆಗಿ ಬಳಕೆ ಆಗ್ತದೆ. ಗ್ಲೂಕೋಸ್ ಇಲ್ಲದೆ ದೇಹದ ಯಾವುದೇ ಕಾರ್ಯ ನಡೆಯೋದಿಲ್ಲ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಹೋದ್ರೆ ವ್ಯಕ್ತಿಗೆ ಪ್ರಜ್ಞೆ ಕೂಡ ತಪ್ಪುವವರೆಗೆ ಹೋಗ್ಬೋದು. ಇದು ಸಕ್ಕರೆ ಕಾಯಿಲೆಯಲ್ಲಿ ರೋಗಿ ಔಷಧಿ ಮಾತ್ರೆಗಳನ್ನ ತೆಗೆದುಕೊಂಡು ನಿಯಮಿತವಾಗಿ ಸರಿಯಾದ ಸಮಯಕ್ಕೆ, ನಿರ್ದಿಷ್ಟ ಸಮಯಕ್ಕೆ ಊಟ, ಆಹಾರ, ಉಪಚಾರವನ್ನು ಪಡೆದುಕೊಳ್ಳದೇ ಇದ್ದಲ್ಲಿ ಮಾತ್ರೆ ಅಥವಾ ಔಷಧಿಗಳ ಪ್ರಭಾವದಿಂದ ಕಡಿಮೆ ಆಗ್ಬೋದು. ಈಗ ಪ್ರಬಲ ಕಾರಣಗಳೇನು ಅದಕ್ಕೆ ಹೇಳ್ತೀರಾ? ಯಾಕಂದ್ರೆ ಕಡಿಮೆ ಆಗ್ಲಿಕ್ಕೆ ಒಂದು ಆಹಾರ ಸೇವನೆಯಲ್ಲಿರುವ ವ್ಯತ್ಯಾಸ, ಎರಡನೇದು ಔಷಧಿಗಳು, ಮೂರನೇದು ಕೆಲ ಹಾರ್ಮೋನ್ಗಳ ಕೊರತೆಯಿಂದ ಆಗ್ತದೆ. ಥೈರಾಯ್ಡ್ ಗ್ರಂಥಿಯ ಹಾರ್ಮೋನ್ ನ ಕೊರತೆ ಇರ್ಬೋದು, ಹಾಗೆ ಅಡ್ರಿನಲ್ ನಿಂದ ಬರ್ತಕ್ಕಂಥ ಹಾರ್ಮೋನ್ಗಳ ಕೊರತೆ ಇರ್ಬೋದು, ಹಾಗೆ ಕೆಲವು ಮುಖ್ಯ ಅಂಗಾಂಗಗಳ ತೊಂದರೆ, ಕಿಡ್ನಿ ಅಥವಾ ಲಿವರ್, ಮೂತ್ರಜನಕಾಂಗ ಅಥವಾ ಪಿತ್ತಜನಕಾಂಗದ ವೈಫಲ್ಯದಲ್ಲೂ ಸಹ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಹೋಗ್ಬೋದು. ಈ ತರ ಆದಾಗ ವ್ಯಕ್ತಿ ಅವನು ಏನ್ ಫೀಲ್ ಮಾಡ್ತಾನೆ ಅಂತ, ಯಾಕಂದ್ರೆ ಅವನಿಗೆ ತಕ್ಷಣ ಏನೋ ಒಂದು ಅನುಮಾನ ಪಟ್ಕೊಳ್ಬೇಕಲ್ಲ, ಇದಕ್ಕಾಗಿರ್ಬೋದಾ ಅಂತ ಹೇಳಿ. ನಿಮ್ಮ ಹತ್ರ ಬರ್ಬೇಕು ಡಾಕ್ಟರ್ ಹತ್ರ. ಅದಕ್ಕೋಸ್ಕರ ತಕ್ಷಣದಲ್ಲಿ ಆತನಿಗೆ ಏನಾದ್ರೂ ಒಂದು ತಿನ್ಲಿಕ್ಕೆ ಕೊಡ್ಬೇಕಾಗ್ತದೆ. ಆತ ಔಷಧಿ, ಸಕ್ಕರೆ ಕಾಯಿಲೆಯಲ್ಲಿ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರೆ ಅವರ ಕುಟುಂಬದವರು ಯಾವಾಗ್ಲೂ ಲೋ ಶುಗರ್ ಅಥವಾ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕಾಗ್ತದೆ. ಈಗ ಉದಾಹರಣೆಗೆ ವಯಸ್ಕರು ಒಬ್ರು ಯಾರೋ ಅಜ್ಜ ಅಜ್ಜಿ ಯಾರೋ ಇದ್ರು, ಅವರು ಸಾಮಾನ್ಯ ಬೆಳಗ್ಗೆ 7ಕ್ಕೆ ಹೇಳ್ತಾ ಇದ್ರು, ಸಕ್ಕರೆ ಕಾಯಿಲೆ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಬೆಳಗ್ಗೆ 7ಕ್ಕೆ ಎದ್ದಿಲ್ಲ ಅಂದ್ರೆ ಅವರ ಕುಟುಂಬದ ಸದಸ್ಯರು ಅಟ್ಲೀಸ್ಟ್ ಅಲ್ಲಿ ಹೋಗಿ ಅವ್ರಿಗೇನಾದ್ರೂ ಲೋ ಶುಗರ್ ಆಗಿ ಹಾಗೆ ಮಲಗಿದಾರ ಅಂತ ನೋಡುವಷ್ಟು ಒಂದು ಜ್ಞಾನವನ್ನ ಇಟ್ಕೊಂಡಿರ್ಬೇಕು. ಆವಾಗ ಅವರಿಗೆ ತಕ್ಷಣದಲ್ಲಿ 2 ಚಮಚ ಸಕ್ಕರೆ ಅಥವಾ ಗ್ಲೂಕೋಸ್ ಪೌಡರ್ನ ತಿನ್ನಿಸ್ಬೇಕು. ಹಾಗೆ ಅಗತ್ಯ ಬಿದ್ದಲ್ಲಿ ಅವರಿಗೆ ಎಚ್ಚರ ಆಗಲಿಲ್ಲ ಅಂದ್ರೆ ವೈದ್ಯರ ಬಳಿಗೆ ಹೋಗ್ಬೇಕಾಗ್ತದೆ. ಇವತ್ತಿನ ಮೊದಲ ನಾವು ಕಂತಿನಲ್ಲಿ ಪ್ರಾಥಮಿಕ ಮಾಹಿತಿ ತಿಳ್ಕೊಂಡ್ವಿ, ಮಧುಮೇಹ ಅಂದ್ರೇನು, ಹೇಗೆ ಅಂತ ಹೇಳಿ. ಇವತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ ಮೊದಲ ಕಂತಿನಲ್ಲಿ. ನಿಮಗೆ ನಮ್ಮೆಲ್ಲ ಕೀಳಂಬಿ ನೆಕ್ಸ್ಟ್ ವೀಕ್ಷಕರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ.